ನಮಸ್ಕಾರ ಸ್ನೇಹಿತರೆ, ನೀವೇನಾದ್ರೂ ಫೋನ್ ಪೇನ ಯೂಸ್ ಮಾಡ್ತಾ ಇದ್ದೀರಾ? ನಿಮ್ಮ ಫೋನ್ ಪೇ ಅಕೌಂಟ್ನಲ್ಲಿ ಆಟೋಮೆಟಿಕ್ ಆಗಿ ತಾನೇ ಅಮೌಂಟ್ಗಳು ಹೋಗ್ತಾ ಇದೆ ಮತ್ತೆ ಕಟ್ ಆಗ್ತಾ ಇದೆ. ಏನಕ್ಕೆ ಕಟ್ ಆಗ್ತಾ ಇದೆ ಅಂತಂದು ಗೊತ್ತಾಗ್ತಾ ಇಲ್ವಾ ಅಂದ್ರೆ ಈ ವಿಡಿಯೋ ನೋಡ್ಲೇಬೇಕು ನೀವು. ಯಾಕೆಂದ್ರೆ ನೀವು ಒಂದಿಷ್ಟು ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತೀರ, ಜಿಯೋ ಹಾಟ್‌ಸ್ಟಾರ್ ಆಗಿರ್ಬೋದು, ಮತ್ತೆ ನೀವು ಯಾವ್ದಾದ್ರು ಒಂದು ಯಾವ ತರ ಎಲ್ಲೋ ಆಲ್ಮೋಸ್ಟ್ ಅಲ್ಲಿ ಯಾವ್ದಕ್ಕಾದ್ರು ನೀವು ರಿಚಾರ್ಜ್ ಮಾಡ್ಕೊಂಡಿರ್ತೀರಲ್ವಾ. ರಿಚಾರ್ಜ್ ಮಾಡ್ಕೊಂಡ್ರೆ ಏನ್ ಕಟ್ ಆಗಂಗಿಲ್ಲ. ನೀವೇನು ಸಬ್ಸ್ಕ್ರಿಪ್ಷನ್ ಏನ್ ತಗೊಂಡಿರ್ತೀರ ನೋಡಿ ನಲ್ಲಿ, ಇದು ಅಮೆಝಾನ್ ನಲ್ಲಿ ಆಗಿರ್ಬೋದು, ಮತ್ತೆ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಯಾವುದೇ ಒಂದಿಷ್ಟು ಆಟೋ ಪ್ಲೇ ಅಂತಂದು ಇರ್ತವೆ. ಈ ಒಂದಿಷ್ಟು ಕತೆಗಳು ಇನ್ಸ್ಟಾಗ್ರಾಮ್ ನಲ್ಲಿ ಕತೆಗಳು ಹೇಳಕ್ಕೆ ಬರ್ತಾವಲ್ಲ, ಕೋಕೋ FM ಈ ತರ. ನೀವು ಇಂಥ ಆಪ್ ನಲ್ಲಿ ಏನಾದ್ರು ನೀವು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರೆ, ಒಂದ್ ವೇಳೆ ನೀವು ರಿಚಾರ್ಜ್ ಆ ಆಪ್ ನಲ್ಲಿ ಮಾಡ್ಕೊಂಡಿದ್ರೆ, ಅದು ನೀವು ಒಂದೇ ಸಲ ಮಾಡ್ಕೊಂಡ್ರೆ ಮುಗೀತು. ಒಳ್ಳೆ ನಾವೇ ಮಾಡ್ಕೋಬೇಕಿಲ್ಲ ಅಂದ್ರೆ ಇಲ್ಲ ಅಂತ ಎಲ್ಲ ಗಾಯ್ಸ್. ಅದು ನಿಮ್ಗೆ ಆಟೋಮೆಟಿಕ್ ಪ್ಲೇ ಆಗ್ತಾನೆ ಇರುತ್ತೆ. ನಿಮ್ಮ ಅಕೌಂಟ್ ನಲ್ಲಿ ಅಮೌಂಟ್ ಇತ್ತು ಅಂದ್ರೆ ಅದು ಆಲ್ಮೋಸ್ಟ್ ಅಲ್ಲಿ ಆಟೋಮೆಟಿಕ್ ಆಗಿ ಕಟ್ ಆಗ್ತಾ ಇರುತ್ತೆ. ಹಂಗಾಗಿ ಅದನ್ನ ಕ್ಯಾನ್ಸಲ್ ಮಾಡುವುದು ಯಾವ ತರ. ಹಂಗಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಯಾವ ತರ. ಫಸ್ಟ್ನೇದಾಗಿ ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದಾದ್ಮೇಲೆ ಇಲ್ಲಿ ಏನು ನಿಮ್ಗೆ ಇಲ್ಲಿ ಪ್ರೊಫೈಲ್ ಕಾಣಿಸ್ತಾ ಇದೆಯಲ್ಲ, ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಒಂದಿಷ್ಟು ಬರುತ್ತೆ. ಬಂದಾದ್ಮೇಲೆ ನೀವು ಏನಿಲ್ಲ, ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಒಂದು ಇಂಟರ್ಫೇಸ್ ಬಂದಾದ್ಮೇಲೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ತೆಳಗೆ ಸ್ಕ್ರಾಲ್ ಮಾಡಬೇಕು. ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಆಟೋ ಪ್ಲೇ ಅಂತ ಇದೆ ನೋಡಿ. ಆಟೋ ಪ್ಲೇ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಒಂದು ಏನು ಇಂಟರ್ಫೇಸ್ ಬರುತ್ತೆ, ಇಲ್ಲಿ ಇದೆ ನೋಡಿ. ಇವಾಗ ಕಂಟಿನ್ಯೂ ಅಂದರೆ ಯಾವುದು ರನ್ ಆಗ್ತಾ ಇದೆ, ಆಗ್ತಾ ಇಲ್ಲ ಅಂದರೆ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಕೂಡ ಇವಾಗ ಕ್ಯಾನ್ಸಲ್ ಮಾಡಿದ್ದೀನಿ. ನನ್ನ ಫೋನ್ಪೇದಲ್ಲಿ ಯಾವೂ ಕೂಡ ರನ್ ಇಲ್ಲ, ಬಟ್ ಕ್ಯಾನ್ಸಲ್ ಮಾಡಿದ್ದು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಆಲ್ ಇಷ್ಟು ಆಟೋ ಪ್ಲೇ ಇದು ಅಂದರೆ ಆಟೋಮೆಟಿಕ್ ಆಗಿ ಅಮೌಂಟ್ ಕಟ್ ಆಗ್ತಾ ಇತ್ತು. ಇವನ್ನ ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ನೀವು ಏನು ಇಲ್ಲಿ ಒರಿಜಿನಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಆಟೋ ಪ್ಲೇ ಯಾವ್ಯಾವ ನೀವು ಆಟೋಮೆಟಿಕ್ ಆಗಿ ಕಟ್ ಆಗ್ತಾ ಇದೆ ಅಮೌಂಟು, ಅದು ಎಲ್ಲ ಇದರಲ್ಲಿ ತೋರಿಸುತ್ತೆ. ಅದನ್ನು ನೀವು ಅಲ್ಲಿ ಕ್ಯಾನ್ಸಲ್ ಆಟೋ ಪ್ಲೇ ಅಂತಂದು ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಈ ಥರ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು ನೀವು, ಆಟೋ ಪ್ಲೇ ಹ್ಯಾಸ್ ಬಿನ್ ಡಿಲೀಟೆಡ್ ಅಂತಂದು ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನೀವು ಸ್ವಲ್ಪ ಜೂಮ್ ಆಗ್ತಾ, ಆಟೋ ಪ್ಲೇ ಹ್ಯಾಸ್ ಬಿನ್ ಡಿಲೀಟ್ ಅಂತಂದು ಇದೆಯಲ್ಲ, ಇದೇ ಥರ ನಿಮ್ಮದು ಕೂಡ ಡಿಲೀಟ್ ಆಗುತ್ತೆ. ಕ್ಯಾನ್ಸಲ್ ಮಾಡೋದು ಅಂತಂದು ನೋಡಿದ್ರಲ್ಲ, ಯಾವ ಥರ ಕ್ಯಾನ್ಸಲ್ ಮಾಡೋದು ಅಂತಂದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಏನು ದೊಡ್ಡ ಕಠಿಣವಾಗಿ ಏನಿಲ್ಲ, ಆರಾಮಾಗಿನೇ ಹೋಗಿ ನೀವು ಕ್ಯಾನ್ಸಲ್ ಮಾಡ್ಬೋದು. ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ಒಂದಿಷ್ಟು ಆಲ್ಮೋಸ್ಟ್ ಆಗಿರ್ತಾವೆ ಒಂದಿಷ್ಟು ತಪ್ಪುಗಳು, ಕ್ಯಾನ್ಸಲ್ ಅಲ್ಲೇ 1-2 ಪೇಮೆಂಟ್ ಕಟ್ ಆಗಿರುತ್ತದೆ. ಏನು ಮಾಡೋಕ್ಕಾಗಲ್ಲ, ಅದು ಆಟೋಮೆಟಿಕ್ ಆಗಿ ಕಟ್ ಆಗಿರುತ್ತೆ. ಇನ್ಮ್ಯಾಕಿಂದ್ರ ನೀವೇನು ಕ್ಯಾನ್ಸಲ್ ಮಾಡಿರ್ತಾರಲ್ಲ, ಇನ್ಮ್ಯಾಕಿಂದ್ರ ಕ್ಯಾನ್ಸಲ್ ಆದರೆ ನೀವು ಏನಾದರೂ ಒಂದೇಳೆ ಮಾಡಿದರೆ ಅಂತಾರ, ಏನಾದರೂ ಪೇ ಮಾಡಿದರೆ ಒಂದೇಳೆ ಅದನ್ನ ಆಲ್ಮೋಸ್ಟ್ ಅಲ್ಲಿ ಒಮ್ಮೆ ಪೇ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಅದನ್ನ ಹೋಗಿ ನೀವು ಫೋನ್ಪೇದಲ್ಲಿ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಯಾಕೆಂದ್ರೆ ಒಂದು ಒಳ್ಳೆಯದಲ್ಲಿ ನಿಮಗೆ ಇಷ್ಟ ಇರುವುದಿಲ್ಲ. ಅದನ್ನ ನೋಡ್ಬೇಕು, ನಾನು ಇದು ರಿಚಾರ್ಜ್ ಮಾಡ್ಕೋಬೇಕು, ಅದನ್ನ ಸಬ್ಸ್ಕ್ರಿಪ್ಷನ್ ತಗೊಳ್ಬೇಕು ಅನ್ನೋದು ಇಂಟ್ರೆಸ್ಟೇ ಹೋಗ್ಬಿಟ್ಟಿರುತ್ತೆ. ಅದನ್ನೇನು ಅವಶ್ಯಕತೆ ಇಲ್ಲ ಅಂತಂದು ಆ ಥರ ಅನಿಸಿದಾಗ ಆಲ್ಮೋಸ್ಟ್ ಅಲ್ಲಿ ನೀವು ಹೋಗಿ ಕ್ಯಾನ್ಸಲ್ ಮಾಡಿ. ಒಂದೇಳೆ ಅದು ಮುಖ್ಯ ಇದ್ರೆ ಏನು ಕ್ಯಾನ್ಸಲ್ ಮಾಡೋದು ಬೇಕಿಲ್ಲ, ತಾನೇ ಆಟೋಮೆಟಿಕ್ ಆಗಿ ಅದು ರಿಚಾರ್ಜ್ ಮಾಡ್ಕೊಂಡ್ಬಿಡುತ್ತೆ ನೀವು ಫೋನ್ ಪೇ ಇದ್ರ ಮಾಡಿದ್ರೆ. ಹಂಗಾಗಿ ಇದನ್ನ ಕ್ಯಾನ್ಸಲ್ ಮಾಡೋದು ಯಾವ ಥರ ಅಂತಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.